VIP ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲ ಕರ್ನಾಟಕದ ಕನ್ನಡಿಗರಿಗೂ ಮಾದೇಶ್ ಮಾಡುವ ನಮಸ್ಕಾರ. ನಾನಿವಾಗ ನಿಮಗೆ ತೋರಿಸ್ತಾ ಇರೋಂತಕ್ಕಂಥ ಶಿವರಾಮ್ ಕಾರಂತ್ BDA ಪ್ರಾಪರ್ಟಿ ವಿಚಾರವಾಗಿ ನಿನ್ನೆ ಒಂದು ವಿಡಿಯೋನ ಬಿಟ್ಟಿದ್ದೆ. ಅದರಲ್ಲಿ ಕೆಲವು ಮಾಹಿತಿಗಳನ್ನ ನಿಮಗೆ ಆಲ್ರೆಡಿ ನಾನು ವಿಷಯನ ತಿಳಿಸಿದ್ದೀನಿ. ಇವಾಗ ಏನಪ್ಪ ಅಂತಂದರೆ, ಶಿವರಾಮ್ ಕಾರಂತ್ BDA ಪ್ರಾಪರ್ಟಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಏಕೆ ಅಂತಂದರೆ, ಬೆಂಗಳೂರಿನಲ್ಲಿ ಮಾಡಿರೋಂತಕ್ಕಂಥ BDA ಪ್ರಾಪರ್ಟಿಗಳು ಏನಿದ್ದಾವೆ ಎಲ್ಲ ಪ್ರಾಪರ್ಟಿಗಿಂತ, ಎಲ್ಲ ಲೇಔಟ್ಗಿಂತ, ಎಲ್ಲ BDA ಪ್ರಾಪರ್ಟಿಗಿಂತ ಶಿವರಾಮ್ ಕಾರಂತು ಒಂದು ಕೈ ಹೆಚ್ಚು ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಅಭಿವೃದ್ಧಿಗೊಳಿಸಿರುವಂತಕ್ಕಂಥ ಎಲ್ಲ ಕಾಮಗಾರಿಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಆ ಜಾಗ ಹೇಗಿದೆ ಅಂತಂದರೆ, ಕಿಲೋಮೀಟರ್ಗಟ್ಟೆ ಒಂದೇ ಲೆವೆಲ್ ಆಗಿದೆ. ಹಾಗಂದರೆ ಕಿಲೋಮೀಟರ್ ಗಟ್ಟಲೆ ಒಂದೇ ಲೆವೆಲ್ ಆಗಿದೆ. ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಬಿಲ್ಡಿಂಗ್ಗಳು ಕಾಣ್ತವೆ. ನೀವು ಒಂದು ಬ್ಲಾಕಿಂದ ಇನ್ನೊಂದು ಬ್ಲಾಕಲ್ಲಿ ನಿಂತ್ಕೊಂಡು ನಾವು ಇಂಥ ಕಡೆ ಇದ್ದೀವಿ ಅಂತಂದರೂ ನಿಮ್ಮನ್ನು ನೋಡೋ ರೀತಿ ಇದೆ. ಆ ಲೇಔಟು ತುಂಬ ಚೆನ್ನಾಗಿದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಬನಶಂಕರಿ ಇರ್ಬೋದು, ಹಾಗೆ ಜ್ಞಾನಭಾರತಿ ಇರ್ಬೋದು, ಕೆಂಪೇಗೌಡ ಇರ್ಬೋದು, ವಿಶ್ವೇಶ್ವರಯ್ಯ ಇರ್ಬೋದು, ಯಾವುದೇ ಲೇಔಟ್ ಕೂಡ ಈ ರೀತಿ ಇಲ್ಲ. ನಾನು ಏನು ಕೇಳ್ತಾ ಇದ್ದೀನಿ ಅನ್ನೋದಾದರೆ, ನೀವು ಕೆಲವರು ಸುಮಾರು ಜನ ನನಗೆ ಕಾಲ್ ಮಾಡಿರೋ ಮಾಹಿತಿ ಹಂಚ್ಕೊಂಡಿರೋ ವಿಚಾರದಲ್ಲಿ ಹೇಳೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಈಗ ಬನಶಂಕರಿ BDA ಇರ್ಬೋದು, ಜ್ಞಾನಭಾರತಿ ಇರ್ಬೋದು, ಶಿವರಾಮ್ ಕಾರಂತಿಗೆ ಬಂದಿದ್ದೀರಾ ನೀವು ಇವಾಗ ಅಂತಂದರೆ, ಅವರಿಗೆ ಸೈಟು ಎಲ್ಲ ಲೇಔಟ್ಗಳಲ್ಲೂ ಕೂಡ ಅವರು ಅರ್ಜಿ ಹಾಕಿದ್ದಾರೆ BDAದಲ್ಲಿ. ಯಾಕೆಂದರೆ ಸುಮಾರು ಜನ ನನಗೆ ಹೇಳೋ ವಿಚಾರದಲ್ಲಿ ಕೆಲವರು 7 ಟೈಮ್ಸು ಅಟೆಂಪ್ಟ್ ಆಗಿದೆ, ಸಿಕ್ಕಿಲ್ಲ. 8 ಟೈಮ್ಸು ಸಿಕ್ಕಿಲ್ಲ. ಅವ್ರಿಗೆ ಏನಪ್ಪ, ಇಲ್ಲೂ ಕೂಡ ನಮಗೆ ಈ ಸತಿ ಅಟೆಂಪ್ಟ್ ಆಗೋಯ್ತು, ನಾವು ಅರ್ಜಿ ಹಾಕಿದಾಗ ನಮಗೆ ಸಿಗಲಿಲ್ಲ ಅಂತಂದರೆ, ನಮ್ಗೆ ಅಂಥ ಲೇಔಟಲ್ಲಿ ಜಾಗ ಸಿಗೋದಿಲ್ಲ ಅಂತ ಅಂದರೆ ಏನು ಮಾಡಬೇಕು? ಯಾಕೆಂದರೆ ಒಂದು ವೇಳೆ ಅರ್ಜಿ ಹಾಕ್ತೀವಿ, ಅದು ಒಂದು ವೇಳೆ ಸಿಗಲಿಲ್ಲ, ನಮಗೆ ಅಟೆಂಪ್ಟ್ ಆಯಿತು, ಮತ್ತು ನಾವು ಇನ್ನೊಂದು ಸತಿ ಅರ್ಜಿ ಹಾಕೋಷ್ಟೊತ್ತಿಗೆ ಆ ಏರಿಯಾದಲ್ಲಿ ಒಂದು ಸ್ಕ್ವೇರ್ ಫೀಟು ಯಾವ ರೇಂಜಿಗೆ ಹೋಗಿರುತ್ತೆ, ಏನು ಬಡ್ಜೆಟಲ್ಲಿ ಹೋಗಿರುತ್ತೆ ಅನ್ನೋದು ಯೋಚನೆ ಆಗಿದೆ. ಇವಾಗಲೇ 6,000 ರೂಪಾಯಿ BDA SR ವ್ಯಾಲ್ಯೂ ಮಾಡಿದ್ದಾರೆ. ನಾವು ಅರ್ಜಿ ಹಾಕಿ ಅದು ಸಿಗದೇ ಇರೋವಂಥ ಕಾರಣದಲ್ಲಿ ಮತ್ತೆ ಇನ್ನೊಂದು ಸತಿ ಅರ್ಜಿ ಹಾಕೋದು ಅಷ್ಟೊತ್ತಿಗೆ ಮತ್ತೆ ರೇಟ್ ಎಷ್ಟಾಗಿರುತ್ತೋ, SR ವ್ಯಾಲ್ಯೂ ಅಷ್ಟೇ ಇರುತ್ತೆ. ಮತ್ತೆ ಒಂದು ಸರ್ಕಾರ ಏನಾರ ಚೇಂಜ್ ಆಯಿತು ಅಂದರೆ ಮತ್ತೆ ಅಲ್ಲಿ SR ವ್ಯಾಲ್ಯೂ ಚೇಂಜ್ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಒಂದು ಚಿಂತೆ ಆಗಿದೆ. ಯಾಕೆ ಅಂತಂದರೆ, SR ವ್ಯಾಲ್ಯೂ 1,000 ಜಾಸ್ತಿ ಆಯಿತು ಅಂದರೂ ಅಲ್ಲಿರೋಂತಕ್ಕಂಥ ಮಾರ್ಕೆಟ್ ವ್ಯಾಲ್ಯೂ ಅದು 2ರಷ್ಟು 3ರಷ್ಟು ಹೆಚ್ಚಿಗೆ ಆಗುತ್ತೆ ಅನ್ನೋದು ಒಂದು ಟೆನ್ಷನ್ ಇದೆ ಜನಗಳಿಗೆ. ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ, ನೀವು ನೇರವಾಗಿ ಅರ್ಜಿ ಹಾಕಿ ಸಿಗದೇ ಇರೋ ಅಂಥವ್ರು ಯಾರ್ಯಾರಿದ್ದೀರಿ ಎಲ್ಲರೂ ಕೂಡ ಇಲ್ಲಿ ಸೈಟ್ ಬೇಕೇ ಬೇಕು ಅನ್ನೋಂಗಿತ್ತು ಅಂದರೆ, 1ರಿಂದ ಅರ್ಜಿ ಹಾಕಿದ್ದೀರಾ, ಫೇಲ್ಯೂಡ್ ಆಯಿತು. ಸೀರಿಯಲ್ ವೈಸ್ ಕೂಡ ಇವಾಗ ಅರ್ಜಿ ಹಾಕ್ತಾಯಿದ್ದೀರಾ. ಹಾಗೆ 5 ಟೈಮು 6 ಟೈಮು 7 ಟೈಮು ಹಾಕಿರೋರು ಸಿಕ್ಕಿಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಬಟ್ ನಿಮ್ಮ ಪ್ರಯತ್ನ ನೀವು ಪಡಿ. ಸಿಕ್ಕಿಲ್ಲ ಅಂತಂದರೆ ಇಲ್ಲಿ ಕೂಡ ನೀವು ನೋಡಿಟ್ಕೊಂಡ್ರೆ ಇಲ್ಲೂ ಕೂಡ ಬೈ ಮಾಡ್ಕೋಬೋದು. ಯಾಕೆಂದರೆ ಇವತ್ತಿನ ರೇಟು ಒಂದು ಲೆವೆಲ್ಲಿಗಿದೆ. ಅದೇ ನೀವು 1 ವರ್ಷ ಬಿಟ್ಕೊಂಡು ನೋಡ್ತೀವಿ ಅಂತಂದರೂ ಅಲ್ಲಿ ದುಪ್ಪಟ್ಟಾಗೋಗಿರುತ್ತೆ. ಅದು ರೇಟು ತುಂಬ ಹೆಚ್ಚಿಗೆ ಆಗಿರುತ್ತೆ. ಹಾಗಾಗಿ ಯಾರು 5 ಸರಿ 6 ಸರಿ ಅಟೆಂಪ್ಟ್ ಮಾಡ್ಕೊಂಡಿದ್ದೀರಾ ಅಂಥವರು ಕಾಲ್ ಮಾಡಿ, ಡಿಸ್ಪ್ಲೇಲಿ ಬರ್ತಾ ಇರೋಂಥ ನಂಬರಿಗೆ ಕಾಲ್ ಮಾಡಿ, ನಿಮಗೆ ಅಲ್ಲಿ ರೈತರ ಕಡೆಯಿಂದ ಸೈಟ್ಗಳನ್ನ ಕೊಡಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಹಾಗೆ ನೀವು ಅರ್ಜಿ ಹಾಕೋದು ಕೂಡ ನಿಮಗೆ ಗೊತ್ತಿದ್ದರೆ ನೀವು ಡೈರೆಕ್ಟಾಗಿ ಅರ್ಜಿ ಹಾಕ್ಕೊಳ್ಳಿ. ಅರ್ಜಿ ಹಾಕಿದಾಗ ನಿಮ್ಗೆ ಆ ಕಡೆ ಅಟೆಂಪ್ಟ್ ಆಗಿ ಅದು ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಇಲ್ಲಿ ಇವತ್ತಿನ ರೇಟಿಗೆ ಬೈ ಮಾಡ್ಕೋಬೋದು. ಒಂದು ವೇಳೆ ಅಲ್ಲಿ ಸಿಕ್ತು ಅಂತಂದರೆ ನೀವು ಅಟ್ಲೀಸ್ಟ್ ಹಣಕಾಸು ಇರೋ ಅಂಥವ್ರು ಆದರೆ ನೀವು ಡೈರೆಕ್ಟಾಗಿ ಬೈ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗಾರು ಈ ಥರ ನಾನು ಹಿಂಗೆ ಹಾಕಿದ್ದೆ, ಇವಾಗ ಬಂದಿದೆ, ನಾನೀಗ ಆಲ್ರೆಡಿ ರೈತರ ಕಡೆಯಿಂದ ಪರ್ಚೇಸ್ ಮಾಡಿದ್ದೀನಿ, ಈ ಸೈಟ್ ಅಲಾಟ್ಮೆಂಟ್ ಆಗಿದೆ, ನೀವು ಹಣ ಸಹಾಯ ಮಾಡಿದ್ರೆ ನಾನು ನಿಮಗೆ ಆ ಸೈಟನ್ನು ಕೊಡಿಸ್ತೀನಿ ಅಂತೇಳಿ ನಿಮ್ಮ ಬಂಧು ಬಳಗದವರಿಗೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಆ ಸೈಟನ್ನು ನೀವು ಕೊಡಿಸ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತು ಒಂದು ವೇಳೆ ಅದು ಅರ್ಜಿ ಹಾಕಿ ಸೈಟ್ ಸಿಗಲಿಲ್ಲ ಅಂದರೆ ನೀವು ಇವತ್ತಿನ ರೇಟಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಒಂದು ವೇಳೆ ಸಿಕ್ತು ಅಂತಂದರೆ ಈ ರೀತಿ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲೇ ಸಿಕ್ತು ಅಂದರೆ ಸೂಪರ್.
ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಒಂದು ವೇಳೆ ಹಾಕಿ ಮತ್ತೆ ಫೇಲ್ಯೂರ್ಡ್ ಆಗಿ ಮತ್ತೆ ಹಾಕಿ ಮತ್ತೆ ಅದು ಸಿಗದಿಲ್ಲ ಅಂತ ಅಂದ ಕಾರಣದಲ್ಲಿ ನೀವು ಇವತ್ತಿನ ಮಾರ್ಕೆಟಲ್ಲಿರುವಂಥ ಪ್ರೈಸಲ್ಲಿ ಅದನ್ನು ರೈತರ ಕಡೆಯಿಂದ ಪರ್ಚೇಸ್ ಮಾಡಿಕೊಂಡು ಆರಾಮಾಗಿ ನಿಮ್ಮ ಒಂದು ಅದ್ಭುತವಾದ ನಿಮ್ಮ ಕನಸಿನ ಮನೆಯನ್ನು ಇಲ್ಲಿ ಕಟ್ಕೋಬೋದು. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನು ಕೂಡ ಇವತ್ತು ಬಿಡ್ತಾಯಿದ್ದೀನಿ. ನೀವು ಈ ತಿಂಗಳು 28ಕ್ಕೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ, ದಯವಿಟ್ಟು ಆತರ ಪಡೋದು ಬೇಡ. ಆರಾಮಾಗಿ ಸೈಟ್ಗಳು ಸಿಗುತ್ತೆ. 35,000 ಸೈಟ್ಗಳಿದೆ ಟೋಟಲ್ಲಾಗಿ. ಅದರಲ್ಲಿ 18,500 ಸೈಟ್ಗಳು ರೈತರಿಗಾಗಿ ಅವರು ಕೊಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸರ್ಕಾರದವರು. ಹಾಗಾಗಿ ನಾನು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಆತರ ಪಡೋದು ಬೇಡ. ಸೈಟ್ಗಳು ಸಿಗ್ತವೆ. ತಾಳ್ಮೆಯಿಂದ ಎಲ್ಲರೂ ಹೋಗಿ ಯಾವ್ಯಾವ ಜಾಗದಲ್ಲಿ ಬೇಕು, ಯಾವ ಫೇಸಿಂಗ್ ಬೇಕು, ಲೊಕೇಶನ್ ನೋಡಿಕೊಂಡು ನಿಮಗೆ ಇಷ್ಟ ಆದಂಥ ಸೈಟ್ಗಳನ್ನು ಎಲ್ಲ ದಾಖಲಾತಿಗಳು ರೈತರಿಗೆ ಬಂದ ಮೇಲೆ ನಾವು ಹೋಗಿ ಆ ದಾಖಲೆಗಳನ್ನ ತಗೊಂಡು ಮುಂದುವರಿಯುವಂಥ ಕೆಲಸಗಳನ್ನ ನಾವು ಮಾಡೋಣ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡಿ ಬಿಡ್ತಾಯಿದ್ದೀನಿ. ಹಾಗಾಗಿ ಈಗ ರೋಡಿನ ವಿಚಾರದಲ್ಲಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆ ಸುತ್ತಮುತ್ತ ಯಾವ ಕಡೆಯಿಂದ ಬರಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದ್ದೆ. ಹಾಗೆ ಕೂಡ ಡಾಕ್ಯುಮೆಂಟ್ ವಿಚಾರದಲ್ಲಿ ಕೆಲವ್ರು ಹೇಳ್ತೀರಿ ಕಾಲ್ ಮಾಡಿ, ಸರ್ ನಾನು ರಿಜಿಸ್ಟ್ರು ಮಾಡ್ಕೊಂಡಿದ್ದೆ, ರಿಜಿಸ್ಟ್ರು ಪೇಪರ್ ಮಾತ್ರ ನಾವು ತೊಗೊಂಡು ಬಂದು, ಬಟ್ ಅದನ್ನು ಯಾವ ದಾಖಲೆಗಳು ತೊಗೋಬೇಕು ಅಂತ. ಯಾಕೆ ಅಂತಂದರೆ ಕೆಲವ್ರಿಗೆ ಏನೂ ಗೊತ್ತಿರಲ್ಲ, ಮೂಲ ದಾಖಲೆಗಳನ್ನ ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ಕೋಬೇಕು ಅಂತ. ಏಕೆಂದರೆ ಬಿ ಡಿ ಎ ಆದರೆ ಪರವಾಗಿಲ್ಲ, ಒಂದು ಸೇಲ್ ಡೀಡ್ ಏನು ಬರುತ್ತೆ ಅದನ್ನು ತೊಗೋಬೋದು. ಅದರಲ್ಲೂ ಕೂಡ ಯಾವ ಜಮೀನು ಬಿ ಡಿ ಎಗೆ ಬರೋಕ್ಕಿಂತ ಮುಂಚೆ ಯಾರ ಹತ್ರ ಇತ್ತು, ಅದು ಮೂಲ ಯಾರಿದ್ರು, ಅದು ಎಲ್ಲೆಲ್ಲಿಂದ ಬಂದಿದೆ ಅನ್ನೋದು ಡಾಕ್ಯುಮೆಂಟ್ಗಳು ಎಲ್ಲನೂ ಕೂಡ ನಾವು ಸಬ್ಮಿಟ್ ಮಾಡ್ಕೋಬೋದು, ಅವ್ರ ಹತ್ರ ಪಡ್ಕೋಬೋದು. ಹಾಗಾಗಿ ನಾನು ಹೇಳ್ತಾ ಇರೋದೇನು ಅಂದರೆ, ನೀವು ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ ಅಂದಾಗ ನಿಮಗೆ ಒಂದೇ ಜಾಗ, ಒಂದೇ ಸೈಟು ತೊಗೊಂಡಾಗ ನಿಮಗೆ ನೀವೇನು ರಿಜಿಸ್ಟ್ರು ಮಾಡ್ಕೋತೀರಾ, ಸೇಲ್ ಡೀಡ್ ಏನು ತೊಗೋತೀರಾ ಅದು ಒಂದೇ ಅಲ್ಲ ಪೇಪರು. ಮೂಲ ದಾಖಲೆಗಳಿರ್ತವೆ, ಯಾರಿಂದ ಎಲ್ಲಿಗೆ ಬಂತು, ಎಷ್ಟು ಜನಕ್ಕೆ ರಿಜಿಸ್ಟ್ರ್ ಆಗಿತ್ತು, ಯಾರಿಂದ ಏನೇನಾಯಿತು ಅನ್ನೋದು ಕೂಡ ಎಲ್ಲ ದಾಖಲೆಗಳನ್ನ ನಮ್ಮ ಹತ್ರ ಇರೋಂತಕ್ಕಂಥ ಲಾಯರು ಪರಿಶೀಲನೆ ಮಾಡಿ ನಿಮಗೆ ಅದನ್ನು ಕೊಡಿಸೋವಂಥ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ಇವತ್ತಿಂದು ವಿಡಿಯೋಗಳು ಕೂಡ ಬಿಡ್ತಾಯಿದ್ದೀವಿ. ಹಾಗೆ ಇದಕ್ಕಿಂತ ಮುಂಚೆ ಯಾರಾದರೂ ನನ್ನ VIP ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ, ಅದನ್ನು ಫಾಲೋ ಮಾಡ್ಕೊಂಡಿದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ, ಬೆಲ್ ಐಕಾನ್ ಒತ್ಕೊಂಡಿದ್ರೆ ಅದು ಓಕೆ. ಈ ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಯೂಟ್ಯೂಬ್ ಚಾನಲ್ನ ಮಾಡಿರೋದು ನಿಮ್ಮ ಅನುಕೂಲಕ್ಕಾಗಿ. ನಾವು ಯಾರಿಗೇ ಒಂದು ಸೈಟ್ ಕೊಡಿಸ್ತೀವಿ ಅಂತಂದ್ರೂ ನಮ್ಮ ಅನುಕೂಲಕ್ಕಿಂತ ನಿಮ್ಮ ಅನುಕೂಲನೇ ನಮಗೆ ಹೆಚ್ಚಾಗಿರುತ್ತೆ. ಒಂದು ಕಷ್ಟಪಟ್ಟು ನೀವು ದುಡ್ಡನ್ನು ಹೊಂದಿಸಿ ಲೋನ್ ಮಾಡಿಕೊಂಡು ಒಂದು ಸೈಟ್ ತಗೋತೀರಾ ಅಂತಂದರೆ ಅದ್ರ ಡಾಕ್ಯುಮೆಂಟು ಅಷ್ಟೇ ಸ್ಪಷ್ಟವಾಗಿರಬೇಕು. ಅದನ್ನು ವಿಚಾರ ಮಾಡಿ ನಮಗೆ ಬರೋ ಏನು 1% ಹಣಕಾಸಿಗೋಸ್ಕರ ನಾವು ಆಸೆಪಟ್ಟು ಬಂದು ನಾವು ವ್ಯವಹಾರ ಮಾಡೋದಿಲ್ಲ. ಯಾಕೆಂದರೆ ನಾವು ಕೊಡಿಸೋವಂಥ ಸೈಟ್ಗಳು ಲೀಗಲ್ಲಾಗಿರಬೇಕು ಪೇಪರು. ಅದನ್ನೆಲ್ಲ ಪರಿಶೀಲನೆ ಮಾಡಿ ಮುಂದೆ ಹೋಗ್ತೀವಿ. ಏನೇ ಒಂದು ಸಣ್ಣ ಡಾಕ್ಯುಮೆಂಟು ಕೂಡ ನಮ್ಮ ವಿಚಾರದಲ್ಲಿ ಇಲ್ಲ, ಅದು ಬರ್ತಾ ಇಲ್ಲ, ಗಮನದಲ್ಲಿ ಇದೆ ಅನ್ನೋದಾದರೆ ಆ ಸೈಟನ್ನು ಅಲ್ಲೇ ರಿಜೆಕ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೊಡಿಸೋ ಕೆಲಸನ ಮಾಡೋದಿಲ್ಲ. ಯಾಕೆ ಅಂತಂದರೆ ಒಂದು ಲೋನ್ಗೆ ಹೋಗ್ತೀವಿ ಅಂತಂದರೂ ಕೆಲವು ಸಣ್ಣ ಪುಟ್ಟ ಡಾಕ್ಯುಮೆಂಟ್ಗಳು ಸಿಕ್ಕಿಲ್ಲ ಅಂದರೂ ಕೂಡ ಬ್ಯಾಂಕ್ ಅವರು ಲೋನ್ ಕೊಟ್ಬಿಡ್ತಾರೆ, ಪರವಾಗಿಲ್ಲ ಅಂತ. ಬಟ್ ಆದರೂ ಕೂಡ ನಮಗೆ ಅದು ಇಂಪಾರ್ಟೆಂಟಾಗಿತ್ತು, ಅದು ಬೇಕೇ ಬೇಕು ಪೇಪರು ಅನ್ನೋದಾದರೆ ನಾವು ಅಲ್ಲಿ ಸಿಗಲಿಲ್ಲ ಅಂದಾಗ ನಾವು ಅದನ್ನು ರಿಜೆಕ್ಟ್ ಮಾಡ್ತೀವಿ. ಹಾಗಾಗಿ ನಾವು ಒಂದು ಕಡೆಯಿಂದನೂ ನೋಡಿ ನಾವು ಸುಮ್ಮನೆ ಬಿಟ್ಬಿಡೋದಿಲ್ಲ. ಯಾಕೆಂದರೆ ಎರಡು ಆ್ಯಂಗಲಲ್ಲೂ ನೋಡ್ತೀವಿ. ಬ್ಯಾಂಕಿಗೆ ಲೋನ್ಗೆ ಹೋಗ್ತೀವಿ ಅನ್ನಂಗಿದ್ರೂ ಕೂಡ ನೀವು ಏನು ಮಾಡ್ತೀರಾ, ನಿಮ್ಮ ಡಾಕ್ಯುಮೆಂಟು, ನಿಮ್ಮ ಸಿವಿಲ್ಲು ಎಲ್ಲ ನೋಡಿಕೊಂಡು ಸ್ಪಷ್ಟವಾಗಿ ಪರಿಶೀಲನೆ ಮಾಡಿಕೊಂಡು ನೀವು ಮುಂದುವರಿರಿ. ನಮ್ಮ ಕಡೆಯಿಂದನೂ ಕೂಡ ಲೀಗಲ್ ಅಡ್ವೈಸರ್ ನಮ್ಮ ಹತ್ರನೇ ಇರ್ತಾರೆ, ಲಾಯರ್ ಇರ್ತಾರೆ. ನಾವು ಅದನ್ನು ಪರಿಶೀಲನೆ ಮಾಡಿ ಏನಿದೆ ಏನಿಲ್ಲ ಅನ್ನೋದನ್ನು ರೈತರೊಟ್ಟಿಗೆ ಮಾತಾಡಿಕೊಂಡು ನಿಮಗೆ ಕೊಡಿಸೋ ಅಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರೂ ಹಣಕಾಸಿಗೋಸ್ಕರ ಮಾಡೋದಿಲ್ಲ. ನಮ್ಮ VIP ಲೀಗಲ್ ಪ್ರಾಪರ್ಟೀಸ್ ಏನಿದೆ ಅದು ಒಂದು ಸ್ಪಷ್ಟವಾಗಿ
ಮಾಡ್ತಾಯಿದ್ವಿ. ಏಕೆಂದರೆ ಯೂಟ್ಯೂಬ್ ಚಾನಲ್ ಇವಾಗ ಮತ್ತೆ ಈಗ ಏನಕ್ಕೆ ಓಪನ್ ಮಾಡಿದ್ದೀವಿ ಅನ್ನೋದಾದರೆ, ಏನೋ ಇನ್ಸ್ಟಾಗ್ರಾಮ್ ಪೇಜು ಈಗ ಸದ್ಯಕ್ಕೆ ಏನೋ ಕ್ಲೋಸ್ ಮಾಡ್ತೀವಿ, ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಮತ್ತೆ ಯೂಟ್ಯೂಬ್ ಚಾನಲಿಂದ ನಾವು ಒಂದು ಪ್ರಾಪರ್ಟಿ ಪಬ್ಲಿಸಿಟಿ ಹಾಗೆ ಜನರ ಅನುಕೂಲಕ್ಕಾಗಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲನ್ನು ಇವತ್ತು ರೆಡಿ ಮಾಡಿಕೊಂಡು ಅದನ್ನು ಇವತ್ತು ನಿಮ್ಮ ಎಲ್ಲರಿಗೋಸ್ಕರ ಅದನ್ನು ಪ್ರಸಾರ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕಾನ್ ಒತ್ಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿ ಏನಾದ್ರು ಇತ್ತು ಅಂದರೆ ನಾನು ಫ್ರೀ ಇದ್ದರೆ ಕಾಲ್ ಮಾಡಿ, ಬ್ಯುಸಿ ಇದ್ದರೆ ನನಗೆ ಮಿಸ್ ಕಾಲ್ ಇತ್ತು ಅಂದರೆ ನಾನೇ ನಿಮಗೆ ರಿಟರ್ನ್ ಕಾಲ್ ಮಾಡ್ಕೋತೀನಿ. ದಯವಿಟ್ಟು ಸುಮಾರು ಸತಿ ಮಾಡಿದೆ ಎತ್ತಲಿಲ್ಲ ಅಂತ ಅಂದ್ಕೊಂಡು ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ, ಒಂದು ಸರಿ ಮಾಡಿ, 2 ಸರಿ ಮಾಡಿ, ನಾನು ಬ್ಯುಸಿ ಇದ್ದೆ ಅನ್ನೋದಾದರೆ ರಿಟರ್ನ್ ನಾನೇ ಕಾಲ್ ಮಾಡ್ತೀನಿ. ಅದು ಯಾವಾಗಾದರೂ ಸರಿ. ಮಿಸ್ ಕಾಲ್ ಇರೋವಂಥದ್ದನ್ನೆಲ್ಲ ನಾನು ಕಾಲ್ ಮಾಡಿ ನಾನು ಕಸ್ಟಮರ್ಗೆ ನಾನು ಮಾತಾಡ್ಕೊತೀನಿ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ BDA ಸೈಟು ಶಿವರಾಮ್ ಕಾರ್ ಅಂತಲ್ಲಿ ಸಿಗೋದಂತೂ ನಿಜ, ಖಂಡಿತ ಸಿಗತ್ತೆ. ಬಟ್ ಆ ಥರ ಪಡೋದು ಬೇಡ. ಆ ಥರ ಪಟ್ಟು ನಿನ್ನೆ ವಿಚಾರದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಹೇಗೆ ಏನಾಗತ್ತೆ ಅಂತೇಳಿ. ಅದಕ್ಕೋಸ್ಕರ ತಾಳ್ಮೆಯಿಂದ ಮುಂದೆ ನುಗ್ಗೋಣ. ಇಂತಹ ಒಂದು ಒಳ್ಳೆ BDA ಲೇಔಟಲ್ಲಿ, ಶಿವರಾಮ್ ಕಾರಂತ್ ಲೇಔಟಲ್ಲಿ ಒಂದು ಒಳ್ಳೆ ಜಾಗ ಮಾಡಬೇಕು ಅಂತ ಅನಿಸುತ್ತೆ. ಏಕೆಂದರೆ ಲೇಔಟು ಅಷ್ಟು ಅದ್ಭುತವಾಗಿ ಲೇಔಟ್ ಕಾಮಗಾರಿ ಮಾಡಿದ್ದಾರೆ. ಬಟ್ ಅದೇ ರೀತಿಯಲ್ಲಿ ಒಂದು ಔಟರ್ ಪ್ಯಾರಪಿಲ್ ರಿಂಗ್ ರೋಡ್ ಓಪನ್ ಆಗೋವರೆಗೂ ಒಂದು ದೊಡ್ಡ ಮಟ್ಟದಲ್ಲಿ ಆ ಲೇಔಟಿಗೆ ಸುತ್ತಮುತ್ತ ರೋಡ್ ಎಲ್ಲೂ ಇಲ್ಲ. ಈಗ ಔಟರ್ ಪ್ಯಾರಪಿಲ್ ರಿಂಗ್ ರೋಡ್ ಆಗೋವರೆಗೂ ಇಲ್ಲಿ ರೋಡ್ ಎಲ್ಲ ಮಾಮೂಲಿ 30 ಫೀಟ್ ರೋಡು, 40 ಫೀಟ್ ರೋಡು ಮಾತ್ರ ಆ ಲೇಔಟಿಗೆ ಜಾಯ್ನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಇನ್ನೂ ಏನಾರ ಹೆಚ್ಚಿನ ವಿಚಾರ ಇತ್ತು ಅನ್ನಂಗಿದ್ರು ದಯವಿಟ್ಟು ಕಾಲ್ ಮಾಡಿ ಕೇಳ್ಕೊಳ್ಳಿ, ನಾನು ಅದ್ರ ಬಗ್ಗೆ ವಿಚಾರನ ತಿಳಿಸ್ತೀನಿ. ನಾನು ಕಾಲ್ ಮಾಡಿದಾಗ ಎತ್ತಿಲ್ಲ ಅಂತಂದರೆ ನೀವು ಬೇಜಾರಾಗೋ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಹೇಳಿದೆ. ಯಾಕೆ ಅಂತಂದರೆ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಪ್ರೆಸ್ ಮಾಡಿದ್ರೆ ಗ್ರೂಪಿಗೆ ಬಂದು ಜಾಯ್ನ್ ಆಗ್ತೀರಾ. ಹಾಗೆ ಯೂಟ್ಯೂಬ್ ಫಾಲೋ ಮಾಡ್ಕೊಂಡಿರಿ, ನಿಮಗೆ ಮಾಹಿತಿ ಸಿಗುತ್ತೆ.